ಕನ್ನಡ ಚಿತ್ರರಂಗದಲ್ಲಿ ಆಗಿರಬಹುದಾದಂಥ ದೌರ್ಜನ್ಯದ ಬಗ್ಗೆ ತನಿಖೆಯಾಗೋದಕ್ಕೆ ಒಂದು ಕಮಿಟಿ ಬೇಕು. ಸರ್ಕಾರದ ಮೂಲಕ ಈ ಕಮಿಟಿ ಆಗಬೇಕು ಅಂತ ನ್ಯೂಸ್ ಫಸ್ಟ್ಗೆ ನಟಿ ಶ್ರುತಿ ಹರಿಹರನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರಿಂದ ಒಳ್ಳೆ ವಾತಾವರಣ ನಿರ್ಮಾಣ ಆಗುತ್ತೆ. ಸದ್ಯ ಸ್ಯಾಂಡಲ್ವುಡ್ ತುಂಬಾ ಸೇಫ್ ಇದೆ ಅಂತ ಮೀಟು ಆರೋಪದ ಬಗ್ಗೆ ನಟಿ ಶ್ರುತಿ ಹರಿಹರನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಭರತ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ಬೇಕು ಅಂತ ಕೋರಿ ಫೈರ್ ಸಂಸ್ಥೆ ಹೋರಾಟ ಮಾಡ್ತಾ ಇದೆ. ಈ ಸಂಸ್ಥೆ ಮುಖಾಂತರ ಈಗ ಸಿಎಂನ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಶ್ರುತಿ ಹರಿಹರನ್ ಇದ್ದಾರೆ, ಮಾತಾಡ್ತೀನಿ ಅವ್ರನ್ನ. ಮೇಡಮ್, ಸಿಎಂನ ಮೀಟ್ ಮಾಡಿದ್ದೀರಾ, ಸೊ ಸಿಎಂ ಯಾವ ರೀತಿ ನಿಮಗೆ ಸ್ಪಂದನೆ ಕೊಟ್ಟರು, ಏನು ಆಶ್ವಾಸನೆ ಕೊಟ್ಟರು? ಅವ್ರು ನಮ್ಮ ಲೆಟರ್ ತೊಗೊಂಡು ಮತ್ತೆ ಇನ್ನೊಂದ್ಸತಿ ಭೇಟಿ ಆಗೋಣ, ಬಿಕಾಸ್ ಇದು ಒಂಚೂರು ಡೀಟೇಲ್ ಚರ್ಚೆ ಆಗಬೇಕು ಅಂದಿದ್ದಾರೆ. ಎಸ್ ಮೇಡಮ್, ನಾವು ಲೆಟರಲ್ಲಿ ಕೂಡ ನಾವು ನೋಡಿದ್ವಿ, ನೀವು ಮೆನ್ಷನ್ ಮಾಡೋದು ಇಂಡಸ್ಟ್ರಿ ರಕ್ಷಣೆ ಬೇಕು ಮಹಿಳೆಯರಿಗೆ ಅಂತ. ಅಂದರೆ ಈಗ ರಕ್ಷಣೆ ಇಲ್ಲ ಅಂತನಾ ಅಥವಾ ಯಾವ ರೀತಿ ರಕ್ಷಣೆ ಬೇಕು ಅಂತ? ಹಾಂ, ಸೊ ಅಕ್ರಾಸ್ ದ ಬೋರ್ಡ್ ನಾವು ಬೇಸಿಕ್ ಫೆಸಿಲಿಟೀಸ್ ಲೈಕ್ ಟಾಯ್ಲೆಟ್, ವಾಶ್ರೂಮ್ ಫೆಸಿಲಿಟೀಸ್ ಆಗಿರಲಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆಗಿರಲಿ, ಈ ವಿಚಾರಗಳೆಲ್ಲ ಸ್ವಲ್ಪ ಇನ್ನೊಂಚೂರು ಸೇಫರ್ ಆಗಬೇಕು ಅನ್ನೋ ಅಭಿಪ್ರಾಯ ನಮಗೆ. ಆ್ಯಂಡ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಒಂದು ಕಮಿಟಿ ಬರಬೇಕು. ಬಿಕಾಸ್ ಅದರದ್ದು ಆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಮ್ಮ ಯಾರಿಗೂ ಕೂಡ ವಿ ಡೋಂಟ್ ಹ್ಯಾವ್ ದ ಸ್ಕಿಲ್ಸ್ ಆರ್ ದ ಟ್ಯಾಲೆಂಟ್ ಫಾರ್ ದ್ಯಾಟ್. ಸೊ ಗವರ್ಮೆಂಟ್ ಮೂಲಕ ಒಂದು ಕಮಿಟಿ ಈ ಥರ ಸೆಟಪ್ ಮಾಡಿ ಈ ವಿಚಾರಗಳೆಲ್ಲ ಪ್ರಾಬ್ಲಮ್ಸ್ ಇರೋವಂಥದ್ದು ಎಲ್ಲ ಪ್ರಾಬ್ಲಮ್ಸು ಇನ್ವೆಸ್ಟಿಗೇಟ್ ಮಾಡಿ ಅದನ್ನೆಲ್ಲ ಬರ್ಕೊಂಡು ಅದಕ್ಕೆ ಸೊಲ್ಯೂಷನ್ಸ್ ಅವ್ರು ಕೊಟ್ಟರೆ ನನ್ನ ಪ್ರಕಾರ ನಮ್ಮ ಇಂಡಸ್ಟ್ರಿ ಇನ್ನೂ ಒಂದು ಹ್ಯಾಪಿಯರ್ ಸ್ಪೇಸ್ ಆಗುತ್ತೆ, ಒಂದು ಖುಷಿ ವಾತಾವರಣ ಸೆಟ್ ಆಗುತ್ತೆ ಟು ಕ್ರಿಯೇಟ್ ಮೋರ್ ಬೆಟರ್ ಸಿನಿಮಾ ಅಂತ ನನ್ನ ಅಭಿಪ್ರಾಯ. ಎಸ್ ಮೇಡಮ್, ಒಂದು ಪಾರ್ಟ್ ಹೇಳಿದ್ರೆ ರಕ್ಷಣೆ ಬೇಕು, ತಾರತಮ್ಯ ಸಂಭಾವನೆಯಲ್ಲಿ ತಾರತಮ್ಯ ಇರುತ್ತೆ, ಆ ವಿಚಾರ ಇರುತ್ತೆ. ಇನ್ನೊಂದು ಪಾರ್ಟ್ ಅದೇ ರೀತಿ ಒಂದು ಫಿಸಿಕಲ್ ಹರಾಸ್ಮೆಂಟ್, ಲೈಂಗಿಕ ಕಿರುಕುಳ ಆಗೋದು ಅಥವಾ ನಟಿಯರನ್ನ ಬಳಸ್ಕೊಳ್ಳೋಂಥ ಒಂದಿಷ್ಟು ಜನರು ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರೋದು ಇಂಡಸ್ಟ್ರಿಯಲ್ಲಿ. ಅದು ಕೂಡ ಈಗ ನಿಮ್ಮ ಫೈರ್ ಸಂಸ್ಥೆ ಮುಖಾಂತರ ಹೋರಾಟ ಆಗ್ತಿರೋದು. ಈ ಥರ ಇನ್ಸಿಡೆಂಟ್ಗಳೇನಾದರೂ ಫೈರ್ಗೆ ಕಂಪ್ಲೇಂಟ್ ಏನಾದರೂ ಬಂದಿದೆಯಾ ಅಥವಾ ನಿಮಗೇನಾದರೂ ಮಾಹಿತಿ ಇದೆಯಾ ಈ ಥರ ಒಂದು ಆಗ್ತಾ ಇರೋದು ಇಂಡಸ್ಟ್ರಿ? ಸದ್ಯಕ್ಕೆ ಏನೂ ಇಲ್ಲ. ನನ್ನ ಪ್ರಕಾರ ನಮ್ಮ ಇಂಡಸ್ಟ್ರಿ ತುಂಬ ಸೇಫಾಗಿ ಹೋಗಿದೆ. ಓವರ್ ದ ಇಯರ್ಸ್ ಬದಲಾವಣೆ ಆಗ್ತಾನೇ ಇದೆ, ಇನ್ನು ಮುಂದೆ ಬದಲಾವಣೆ ಆಗೇ ಆಗುತ್ತೆ. ಎಸ್ ಮೇಡಮ್, ಪರ್ಸನಲಾಗಿ ನಾವು ಶ್ರುತಿ ಹರಿಹರನ್ನ ನೋಡಿದಾಗ ಲಾಸ್ಟ್ ಟೈಮ್ ಮೀಟು ಅಂತ ಒಂದು ಕ್ಯಾಂಪೇನ್ ಆಗುತ್ತೆ, ತುಂಬ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ, ಲೀಗಲಾಗಿ ನೀವು ಹೋಗ್ತೀರಾ, ಕೋರ್ಟ್ಗೆ ಹೋಗ್ತೀರಾ, ಫೈಟ್ ಮಾಡ್ತೀರಾ. ಸೊ ಆ ಪ್ರಕರಣದಲ್ಲಿ ಅಷ್ಟೊಂದು ನಿಮಗೆ ನಿರೀಕ್ಷಿತವಾಗಿ ಗೆಲುವು ಸಿಗಲಿಲ್ಲ ಅಂತಲೇ ಕನ್ಸಿಡರ್ ಮಾಡ್ಬೋದು. ಬಟ್ ಈಗ ಇನ್ನೊಂದು ಹೋರಾಟ ಇದು. ನನ್ನ ಪ್ರಕಾರ ನಾನು ಆಚೆ ನನ್ನ ಸ್ಟೋರಿ ಹೇಳಿದ ತಕ್ಷಣವೇ ನನ್ನ ಗೆಲುವು, ಬಿಕಾಸ್ ಇಟ್ ವಾಸ್ ಅ ಪರ್ಸ್ನಲ್ ಬ್ಯಾಟಲ್ ದಟ್ ಐ ಓವರ್ಕೇಮ್. ಅದು ನಿಮಗೆ ಈಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಹೌಎವರ್ ಇದು ಒಂದು ಹೋರಾಟಕ್ಕಿಂತ ಜಾಸ್ತಿ ಇದು ಒಂದು ಪ್ರಯತ್ನ ಅಷ್ಟೇ. ನಮ್ಮ ಇಂಡಸ್ಟ್ರಿನ ಹೇಗೆ ಇನ್ನೂ ಬೆಟರ್ ಆಗಬಹುದು, ಮಾಡಬಹುದು ಅನ್ನೋ ಒಂದು ಪ್ರಯತ್ನ. ಸೊ ನೋಡೋಣ, ಇದಕ್ಕೆ ಗೆಲುವು ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮೇಡಮ್, ಈ ಹೋರಾಟದಲ್ಲಿ ಇಂಡಸ್ಟ್ರಿಯವರ ಸಪೋರ್ಟ್ ಹೇಗಿದೆ ಅಂತ? ಯಾಕಂತ ಹೇಳಿದ್ರೆ ಸದ್ಯಕ್ಕೆ ನೀವು 153 ಜನರ ಒಂದು ಸಹಿನ್ ಕಲೆಕ್ಟ್ ಮಾಡಿದ್ದೀರಾ. ಸಿನಿಮಾ ಹೊರತುಪಡಿಸಿ ಬರಹಗಾರರು, ಪತ್ರಕರ್ತರು ಎಲ್ಲರೂ ಇಂಡಸ್ಟ್ರಿಯಲ್ಲಿ ಎಷ್ಟು ಮಟ್ಟಿಗೆ ಸಪೋರ್ಟ್ ಇದೆ? ಅಂದರೆ ಇನ್ನೂ ಸಾಕಷ್ಟು ಕಲಾವಿದರದ್ದು, ನಿರ್ದೇಶಕರದ್ದು, ಅವ್ರದ್ದೆಲ್ಲ ಸಪೋರ್ಟ್ ಇಲ್ವಾ ಇದಕ್ಕೆ? ಇದೆ, ಖಂಡಿತ ಇದೆ. ಇವತ್ತು ಕೂಡ ಹೊಸ ಹೆಸರುಗಳು ಬರ್ತಾ ಇದೆ. ಇನ್ಫ್ಯಾಕ್ಟ್ ಈ ಒಂದು ಕಾಸ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಬಿಕಾಸ್ ಇದರಲ್ಲಿ ಏನು ತಪ್ಪೇ ಇಲ್ಲ. ವಿ ಆರ್ ನಾಟ್ ಥ್ರೋಯಿಂಗ್ ನೇಮ್ಸ್ ಅರೌಂಡ್, ವಿ ಆರ್ ನಾಟ್ ಬ್ಲೇಮಿಂಗ್ ಎನಿಬಡಿ. ವಿ ಆರ್ ಜಸ್ಟ್ ಸೇಯಿಂಗ್ ದಟ್ ಲೆಟ್ಸ್ ಮೇಕ್ ದಿಸ್ ಪ್ಲೇಸ್ ಬೆಟರ್ ಅಷ್ಟೇ. ಏಮ ಕಮಿಟಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಯಾಕಂದ್ರೆ ಅದನ್ನು ಒಂದು ಎಕ್ಸಾಂಪಲ್ ಇಟ್ಟಿಗ ಸಿಎಂಗೆ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ, ಆ ರೀತಿಯಾದ ಒಂದು ಕಮಿಟಿ ಬೇಕು ಅಂತ. ಆ ಕಮಿಟಿ ಮಾಡಿದ ಇಂಪ್ಯಾಕ್ಟು ನಿಮ್ಗೆ ಗೊತ್ತಿರುತ್ತೆ. ಆ ಕಮಿಟಿ ಬಗ್ಗೆ ಏನು ಹೇಳ್ತೀರಾ? ಅದರಿಂದ ಏನು ಅನುಕೂಲ ಆಗ್ತಿದೆ ಇಂಡಸ್ಟ್ರಿಗೆ ಅಂತ? ಅನುಕೂಲ ಮತ್ತು ಎಷ್ಟು ಬೆಟರ್ ಆಗುತ್ತೆ ಇಂಡಸ್ಟ್ರಿ ಅಂತ ನಮಗೆ ಸ್ವಲ್ಪ ದಿನಗಳಲ್ಲಿ ಅಲ್ಲ, ಸ್ವಲ್ಪ ತಿಂಗಳಲ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ನನ್ನ ಪ್ರಕಾರ ಇಲ್ಲಿ ತನಕ ಒಂದು ಗವರ್ಮೆಂಟ್ ಅಪಾಯಿಂಟ್ ಮಾಡಿರೋವಂಥದ್ದು ಒಂದು ಕಮಿಟಿ ಜಾಸ್ತಿ ಕ್ರೆಡಿಬಿಲಿಟಿ ಬಂದುಬಿಡುತ್ತೆ, ಅದರಲ್ಲಿ ಇನ್ನೊಂಚೂರು ನಂಬಿಕೆ ಬಂದುಬಿಡುತ್ತೆ. ಬಿಕಾಸ್ ಇಲ್ಲಿ ತನಕ ನಾವು ಇದೆಲ್ಲ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಅಲ್ಲ, ಬರೀ ವಿಸ್ಪರ್ಸಲ್ಲಿ, ಇಂಡಸ್ಟ್ರಿ ಮಾತುಗಳಲ್ಲಿ ಕೇಳಿದ್ದೀವಿ. ಇದು ಯಾವುದೂ ಒಂದು ಗವರ್ಮೆಂಟ್ ಸ್ಯಾಂಕ್ಷನ್ ಮಾಡಿರುವಂಥ ಡಾಕ್ಯುಮೆಂಟಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಐ ಥಿಂಕ್ ವೆನ್ ದ ಗವರ್ಮೆಂಟ್ ಸ್ಯಾಂಕ್ಷನ್ಸ್ ಅ ಡಾಕ್ಯುಮೆಂಟ್ ಆ್ಯಂಡ್ ಇನ್ವೆಸ್ಟಿಗೇಟ್ಸ್ ಇನ್ ದ ರೈಟ್ ಮ್ಯಾನರ್, ಇಟ್ ವಿಲ್ ಓನ್ಲಿ ಬ್ರಿಂಗ್ ಅಬೌಟ್ ಅ ಮೋರ್ ರ್ಯಾಡಿಕಲ್ ಚೇಂಜ್. ಸೊ ನನಗೆ ತುಂಬಾ ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ದಿ ಹೇಮಾ ಕಮಿಟಿ ಆ್ಯಂಡ್ ವಾಟ್ ದ ಕೇರಳ ಗವರ್ಮೆಂಟ್ ಹ್ಯಾಸ್ ಡನ್ ಆ್ಯಂಡ್ ವಾಟ್ ದ WCC ಡಿಡ್. ಸೊ ಫೈರ್ ಮೂಲಕ ನಾವು ಕೂಡ ನಮ್ಮ ಚಿಕ್ಕದು ಒಂದು ಪುಟಾಣಿ ಇಂಡಸ್ಟ್ರಿನ ಇನ್ನೂ ಬೆಟರ್ ಮಾಡಬಹುದಾ ಅನ್ನೋ ಒಂದು ಪ್ರಯತ್ನದಲ್ಲಿ ನಾವಿದ್ದೀವಿ. ಮೇಡಮ್, ಒಂದು ಕ್ವಶನ್ ನಮ್ಗೆ ಕುತೂಹಲ ಕೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಫೈರ್ ಕಮಿಟಿ ಹೋರಾಟ ಮಾಡ್ತಿದೆ, 153 ಜನರ ಸಂಗ್ರಹ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಈ 153 ಮೆಂಬರ್ಸಲ್ಲೂ ಕೂಡ ಹೊರಗಡೆ ಬಂದು ಇದನ್ನ ಒಂದು ಕ್ಯಾಂಪೇನ್ ಅಂದರೆ ಉದ್ದೇಶ ಏನು ಅಥವಾ ನಾವು ಯಾವ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೂ ಒಂದು ಸ್ವಲ್ಪ ಹಿಂಜರಿಕೆ ಆಗ್ತಿದೆ ಅಂತ. ಯಾಕಂದರೆ ನಾವು ಕೆಲವ್ರನ್ನ ಸಂಪರ್ಕ ಮಾಡಿದಾಗ ನಮ್ಗೆ ಅಷ್ಟೊಂದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಇಂಡಸ್ಟ್ರಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರೋಂಥದ್ದು. ಅಂದರೆ ಅವ್ರಿಗೆ ಅಷ್ಟೊಂದು ಕ್ಲಾರಿಟಿ ಇಲ್ವಾ ಈ ಹೋರಾಟದ ಬಗ್ಗೆ? ಇಲ್ಲ, ಇದೆಯಲ್ಲ, ದಿಸ್ ಇಸ್ ಇಟ್. ಇದು ಬಹಳ ಸಿಂಪಲ್. ಈಗ ನೀವೇ ಹೇಳಿ, ನಿಮ್ಮ ಮೂಲಕ ನೀವು ಅವ್ರಿಗೆ ತಿಳಿಸಿ.
ಕೊನೆದಾಗಿ ಪರ್ಟಿಕ್ಯುಲರ್ಗೆ ಏನಾದರೂ ಇಂಥವರೇ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಏನಾದರೂ ಡಿಮ್ಯಾಂಡ್ ಇಟ್ಟಿದ್ದಾರೆ? ಇಲ್ಲ ಸ್ಟೇಟ್ ಗವರ್ಮೆಂಟ್ ಎನಿಬಡಿ ಹೂ ಹ್ಯಾಸ್ ಬೀನ್ ವರ್ಕಿಂಗ್ ಟುವರ್ಡ್ಸ್ ಜೆಂಡರ್ ಜಸ್ಟಿಸ್ ಅಂಥವರು ನಮ್ಮ ಇಂಡಸ್ಟ್ರಿ ನಮ್ಮ ಕಮಿಟಿನ ಲೀಡ್ ಮಾಡಿದ್ರೆ ಐ ಥಿಂಕ್ ವಿಲ್ ಬಿ ಹ್ಯಾಪಿ ವಿತ್ ದ್ಯಾಟ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಇದಿಷ್ಟು ಶ್ರುತಿ ಹರಿಹರನ್ ಅವರ ಅಭಿಪ್ರಾಯ ಅಂತ ಹೇಳಿದ್ರೆ ಇಂಡಸ್ಟ್ರಿಲಿ ರಕ್ಷಣೆ ಬೇಕಾಗಿದೆ, ಮಹಿಳೆಯರಿಗೆ ಸೇಫ್ಟಿಯಾಗಿ ಕೆಲಸ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಬೇಕಾಗಿದೆ. ಅದಕ್ಕೋಸ್ಕರ ನಾವು CMನ ಮನವಿ ಮಾಡಿದ್ದೀವಿ. CM ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.